ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಸಭಾಪತಿಯವರ ಮನೆಗೆ ಸುದರ್ಶನಂ ಅವರ ಪತ್ನಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಆಕೆ ಹೆಸರು ವೈದೇಹಿ ಅಂತ. ಅವ್ರಿಗೆ ಮಕ್ಕಳು ಇರೋದಿಲ್ಲ. ಹಾಗಾಗಿ ಅದೇ ಒಂದು ಕೊರಗಿನಿಂದ ಗಂಡ ಹೆಂಡತಿ ಇಬ್ಬರೂ ಒದ್ದಾಡ್ತಾ ಇರ್ತಾರೆ. ಈ ಮಾತನ್ನು ಆಕೆ ಈ ಸೌಭಾಗ್ಯ ಅವ್ರಿಗೆ ಹೇಳಿದಾಗ ಆಕೆ ಸಭಾಪತಿಗೆ ಬಲವಂತ ಮಾಡ್ತಾಳೆ, ಹೇಗಾದರೂ ಮಾಡಿ ನಿಮ್ಮ ಗೆಳೆಯನನ್ನು ಒಪ್ಪಿಸಿ ಇನ್ನೊಂದು ಮದುವೆಗೆ ಅಂತ ಹೇಳಿರ್ತಾರೆ. ಸರಿ, ಇವರಿಬ್ಬರೂ ಮುನಿತಾಯಪ್ಪನ ಮನೆಗೆ ಹೋಗಿ ಅಲ್ಲಿಂದ ಹಿಂತಿರುಗಿ ಬರಬೇಕಾದ್ರೆ ಸುದರ್ಶನಂಗೆ ಸಭಾಪತಿಗಳು ಹೇಳ್ತಾರೆ, ನೀನು ಇನ್ನೊಂದು ಮದುವೆಯನ್ನು ಮಾಡ್ಕೋ, ಆ ಹೆಣ್ಣು ಜೀವಕ್ಕೆ ಈ ಹೆಣ್ಣು ಜೀವಕ್ಕೆ ನೋವು ಉಂಟು ಮಾಡಬೇಡ ನೀನು ಅಂತೇಳೆಲ್ಲ ಹೇಳಿದಾಗ, ಆಯಿತು ನೀವು ಹೇಳಿದಾಗೆ ಆಗಲಿ, ಅವಳು ಕೂಡ ಅದನ್ನು ಮನೆಯಲ್ಲಿ ತುಂಬ ಸಲ ಹೇಳಿದಾಳೆ ಅಂತ ಹೇಳಿಬಿಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಸುದರ್ಶನ ಒಪ್ಕೊತಾರೆ. ಆ ನಂತರ ನಿನ್ನ ಮನಸ್ಸು ಕೂಡ ವೈದೇಹಮ್ಮನವರ ಮನಸ್ಸಿನ ಹಾಗೆ ತುಂಬ ಸರಳವಾಗಿದೆಯಪ್ಪ, ಹಾಗಾಗಿ ಗೆಳೆಯ ನಾನು ಹೇಳಿದ ಮಾತನ್ನು ನೀನು ತಕ್ಷಣ ಕೇಳಿದೆ ಅಂತ ಒಂದು ಹೇಳ್ತಾರೆ. ಆಗ ಈ ಸುದರ್ಶನಂ ಹೇಳ್ತಾರೆ, ಅದು ಕೂಡ ಆ ಪುಣ್ಯವತಿಯಿಂದಲೇ ಬಂದಿದ್ದು, ಕಠಿಣತೆಯನ್ನು ಕೋಮಲತೆಯನ್ನಾಗಿ ಮಾಡತಕ್ಕಂತಹ ಸ್ಪರ್ಶಮಣಿಯ ಪ್ರಭಾವ ಅವಳಲ್ಲಿದೆ ಅಂತ ಹೇಳ್ತಾರೆ. ಇವರು ಮಾತು ಮುಗಿಸೋಷ್ಟೊತ್ತಿಗೆ ಮಲ್ಲೇಶ್ವರವನ್ನು ಬಸ್ಸು ಸೇರುತ್ತೆ. ಮಿತ್ರರಿಬ್ಬರು ಇಳಿತಾರೆ, ಮನೆಗಳ ಕಡೆಗೆ ಹೊರಡ್ತಾರೆ. ನಿಮ್ಮ ಮನೆ ಕಡೆ ಯಾವುದನ್ನ ಹೆಣ್ಣಿದೆಯೇನು ಅಂತ ಕೇಳಿದಾಗ, ಬೇಕಾದಷ್ಟು ಜನರಿದ್ದಾರಪ್ಪ, ನಮ್ಮ ಜನದಲ್ಲಿ ಹೆಣ್ಣಿಗೇನು ಬಂತು ಬರ ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳ್ತಾರೆ. ಅಲ್ಲ, 14-15 ವಯಸ್ಸಿನ ಪಾಪಚಿಯನ್ನು ಕಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸುದರ್ಶನ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳಿದಾಗ, ಅಷ್ಟು ಗೊತ್ತಿಲ್ವೇನೋ ನನಗೆ, ವರಸಾಮ್ಯ ಆದರೂ ಬೇಡವಾ ಅಂತ ಸುದರ್ಶನಂ ನಗ್ತಾರೆ. ನಮ್ಮ ಜಾತಿಯಲ್ಲಿ 22-23 ವಯಸ್ಸಿಗೆ ಮೀರಿದ ಹುಡುಗಿಯರು ಕೂಡ ಮದುವೆ ಇಲ್ಲದೆ ನಿಂತ್ಕೊಂಡಿದ್ದಾರೆ ನೋಡು. ನಮ್ಮ ಕೃಷ್ಣಮಾಚಾರ್ಯರ ಮಗಳಿಗೆ ಈಗ 22 ವಯಸ್ಸು, ಆದರೆ ಹುಡುಗ ಸಿಕ್ಕಿಲ್ಲ, ಮದುವೆ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಆ ಹುಡುಗಿನೇ ನೀನು ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ ಶಾಸ್ತ್ರಿಗಳು ಹೇಳಿದಾಗ, ಈ ಪ್ರಶ್ನೆಗೆ ಅಯ್ಯಂಗಾರರು ಏನೂ ಉತ್ತರಿಸೋದಿಲ್ಲ. ಅಷ್ಟರಲ್ಲಿ ಮನೆ ಸಮೀಪ ಬಂದಿರ್ತಾರೆ. ಗೆಳೆಯರಿಬ್ಬರು ಮಾತನ್ನು ನಿಲ್ಲಿಸಿ ಒಳಗಡೆ ಹೋಗ್ತಾರೆ. ಗೂಡಿನಲ್ಲಿದ್ದ ಗಡಿಯಾರ 8:15 ತೋರಿಸ್ತಾ ಇರುತ್ತೆ. ಒಳಗಡೆಗೆ ಬಂದು ಸುದರ್ಶನಮ್ಮ, ನಾವಿನ್ನು ಹೊರಡೋಣವಾ ಅಂತ ಹೆಂಡತಿ ಕಡೆ ನೋಡಿ ಹೇಳ್ತಾರೆ. ತಕ್ಷಣ ವೈದೇಹಿ ಎದ್ದು ನಿಂತ್ಕೊತಾರೆ. ಅಷ್ಟರಲ್ಲಿ ಸಭಾಪತಿಗಳು, ನಿಮ್ಮ ಗಂಡನಿಗೆಲ್ಲಾದರೂ ಹೆಣ್ಣು ನೋಡಿಟ್ಟಿದ್ದೀರಾ ತಾಯಿ ಅಂತ ಕೇಳಿದಾಗ ವೈದೇಹಮ್ಮನಿಗೂ ನಾಚಿಕೆ ಆಗುತ್ತೆ, ತಲೆ ತಗ್ಗಿಸ್ತಾಳೆ. ಸೌಭಾಗ್ಯವು ನಮ್ಮ ಸುದರ್ಶನ ಮದುವೆಗೆ ಒಪ್ಕೊಂಡಿದ್ದಾನೆ ಕಣೆ ಅಂತ ಶಾಸ್ತ್ರಿಗಳು ಹೇಳಿದಾಗ, ನಿಜವಾ ಅಂತ ಆಕೆ ಸಂತೋಷ ಪಡ್ತಾಳೆ. ಹೌದು, ಹೆಣ್ಣು ಸಿದ್ಧ ಆಗಿದ್ದರೆ ನಾಳೆನೇ ಮದುವೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ವೈದೇಹಮ್ಮಂಗೆ ನಂಬಕ್ಕಾಗೋದಿಲ್ಲ, ಆಕೆ ತನ್ನ ಗಂಡನನ್ನೇ ನೋಡ್ತಾಳೆ. ಅಂತೂ ಸೌಭಾಗ್ಯಮ್ಮನವ್ರ ಜೊತೆ ಸಂಧಾನ ಮಾಡಿ ನಿನ್ನ ಮಾತೆ ಗೆಲ್ಲಿಸ್ಕೊಂಡಿಯಲ್ಲ ಅಂತ ಅಯ್ಯಂಗಾರರು ಪತ್ನಿಯನ್ನು ನೋಡ್ತಾ ಹೇಳ್ತಾರೆ. ನಾನು ಆಗಲೇ ಹೆಣ್ಣನ್ನು ಹುಡುಕಿಟ್ಟಿದ್ದೀನಿ ಕಣೆ ಸೌಭಾಗ್ಯ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳಿದಾಗ, ಅಬ್ಬ ನಿಮ್ಮನ್ನು ಮುಂದೆ ಮಾಡಿದ್ರೆ ಏನು ತಾನೇ ಮಾಡಲ್ಲ ನೀವು ಅಂತ ಸೌಭಾಗ್ಯಮ್ಮ ಒಂದು ರೀತಿಯ ಹೆಮ್ಮೆಯಿಂದಲೇ ಹೇಳ್ತಾಳೆ. ನಿನ್ನ ಮಾತು ನಡೆಸ್ತಿದ್ರೆ ನೀನು ಸುಮ್ಮನಿರ್ತೀಯಾ ಅಂತ ಕೊಂಕು ಧ್ವನಿಯಲ್ಲೇ ಶಾಸ್ತ್ರಿಗಳು ಕೂಡ ಹೇಳ್ತಾರೆ. ನೀವು ನೋಡಿದ ಹೆಣ್ಣು ಇದೇ ಊರಿಂದ ಅಂತ ಕೇಳಿದಾಗ, ಹೌದು, ಗುಟ್ಟಹಳ್ಳಿ ಕೃಷ್ಣಮಾಚಾರ್ಯರ ಮಗಳು ಅಂತ ಹೇಳಿದಾಗ ಅವ್ರ ಮಾತಿಂದ ವೈದೇಹಮ್ಮನಿಗೆ ಆಶ್ಚರ್ಯ ಆಗುತ್ತೆ. ಯಾರು, ಅಲಮೇಲುನಾ ಅಂತ ಕೇಳಿದಾಗ, ಹೌದು ಅವಳೇ ಅಲಮೇಲು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ. ಆ ಹುಡುಗಿ ನೀವು ನೋಡಿದ್ದೀರಾ ಅಂತಲೂ ಕೇಳಿದಾಗ, ನೋಡಿದ್ದೀನಿ, ಅವರು ನಮಗೆ ದೂರದ ಸಂಬಂಧನೇ ನಮ್ಮ ತಾಯಿ ಕಡೆಯಿಂದ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾರೆ. ಹುಡುಗಿ ಚೆನ್ನಾಗಿದ್ದಾಳ ಅಂತ ಸೌಭಾಗ್ಯಮ್ಮ ಕೇಳಿದಾಗ, ಅವರನ್ನೇನು ಕೇಳ್ತೀಯ, ಸುದರ್ಶನನ್ನೇ ಕೇಳು, ಅವನ ಕಣ್ಣಾರೆ ಬೆಳಗ್ಗೆನೆ ನೋಡಿದ್ದಾನೆ ಅಂತ ಶಾಸ್ತ್ರಿಗಳು ನಗ್ತಾರೆ. ಓ, ಆಗಲೇ ನೋಡಿದ್ದು ಮೆಚ್ಚಿದ್ದು ಎಲ್ಲ ಆಯ್ತೇನು ಅಂತ ಆಶ್ಚರ್ಯದಿಂದ ಸೌಭಾಗ್ಯಮ್ಮನಕ್ಕೂ ಕೇಳ್ತಾರೆ. ಅವ್ರ ಜೊತೆಗೆ ವೈದೇಹಮ್ಮನೂ ನಗ್ತಾರೆ. ನಾವು ಮಾಡಬೇಕಾದ್ದೆಲ್ಲವನ್ನು ಮಾಡಿದ್ದೀವಿ, ಇನ್ನು ವೈದೇಹಮ್ಮನವ್ರು ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಸೌಭಾಗ್ಯಮ್ಮನ ಕಡೆಗೆ ನೋಡಿ ಹೇಳ್ತಾರೆ. ಸೌಭಾಗ್ಯಮ್ಮ ವೈದೇಹಮ್ಮನ ಕಡೆಗೆ ನೋಡಿ ಉತ್ತರಕ್ಕೋಸ್ಕರ ಕಾಯ್ತಾರೆ. ಆದರೆ ಆಕೆ ತುಂಬ ಸಂತೋಷದಿಂದಲೇ ಹೇಳ್ತಾಳೆ, ನನಗೆ ಏನು ಹೇಳೋಕ್ಕೂ ಬಾಯೇ ಬರ್ತಾ ಇಲ್ಲ, ನನ್ನ ಮನಸ್ಸಿನಲ್ಲಿ ಇದ್ದ ಹಾಗೆ ನಡೀತಲ್ಲ, ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತೇಳಿ ಹೇಳ್ತಾಳೆ. ನಿಮಗೆ ಆ ಹೆಣ್ಣು ಒಪ್ಪಿಗೆನಾ ಅಂತೇಳಿ ಕೇಳಿದಾಗ, ಅವರು ಒಪ್ಪಿದ್ದು ನನಗೂ ಒಪ್ಪು, ಅವ್ರ ಸುಖನೇ ನನ್ನ ಸುಖ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಆತ್ಮೀಯತೆಯಿಂದ ಹೇಳಿದಾಗ ಈ ಮಾತು ಸುದರ್ಶನಂಗೆ ಪುಳಕಗೊಳಿಸುತ್ತೆ. ಶಾಸ್ತ್ರಿಗಳ ಹೃದಯವನ್ನು ಕೂಡ ಈ ಮಾತುಗಳು ತುಂಬಿಸುತ್ತವೆ. ತಾಯಿ, ವೈದೇಹಿಯ ಕಾಲ ತ್ರೇತಾಯುಗಕ್ಕೆ ಮುಗಿಲಿಲ್ಲ ಸೌಭಾಗ್ಯ, ಆಕೆ ಈ ಕಲಿಯುಗದಲ್ಲೂ ಅಂಶವಾಗಿ ಅವತರಿಸ್ತಾ ಇದ್ದಾಳೆ.
ವೈದೇಹಮ್ಮನಂಥವ್ರು ಇನ್ನೂ ಇರೋದ್ರಿಂದಲೇ ಪ್ರಪಂಚ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿದೆ, ಇಲ್ಲಿದ್ರೆ ಎಷ್ಟು ಅಲ್ಲೋಲ ಕಲ್ಲೋಲ ಆಗ್ತಿತ್ತೋ ಏನೋ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಆ ಮಾತು 100 ಸಲ ಅಲ್ಲ 1000 ಸಲ ಹೇಳಿ ಅಂತ ಹೇಳ್ಬಿಟ್ಟು ಸತ್ಯವನ್ನ ಸಾರೋ ಹಾಗೆ ದೃಢಧ್ವನಿಯಲ್ಲಿ ಸೌಭಾಗ್ಯಮ್ಮ ಹೇಳ್ತಾರೆ. ಏಕೆಂದ್ರೆ ಅವರ ಗೆಳತಿ ಮೇಲೆ ಅವರಿಗೆ ಅಷ್ಟೊಂದು ಭರವಸೆ ಇರುತ್ತೆ. 1-2 ನಿಮಿಷ ಎಲ್ಲರೂ ಮೌನವಾಗಿರ್ತಾರೆ. ಆ ನಂತರ ಸುದರ್ಶನಮ್ಮ ಸಭಾಪತಿ 9 ಗಂಟೆ ಆಗ್ತಾ ಬಂತಪ್ಪ, ನಾವಿನ್ನು ಹೊರಡ್ತೀವಿ ಅಂತ ಅಂದಾಗ, ಅತ್ತೆ ಆಗಲೇ ಅಡುಗೆ ಮಾಡಿಟ್ಟಿದ್ದಾರೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ಬೇಡ ಸೌಭಾಗ್ಯಮ್ಮ, ಅಲ್ಲಿ ಮಾಡಿಟ್ಟಿದ್ದ ಅಡುಗೆ ಇದೆ, ಅನ್ಯಾಯ ಆಗತ್ತೆ ಅಂತ ವೈದೇಹಮ್ಮ ಹೇಳ್ತಾಳೆ. ಲಕ್ಷ್ಮಿ ಹಾಗೆ ಬಂದಿದ್ದೀರಾ ಶುಕ್ರವಾರದ ದಿವಸ, ನೈವೇದ್ಯ ಸ್ವೀಕಾರ ಮಾಡದೆ ಹಾಗೆ ಹೋಗ್ತೀರಾ ಅಂತ ಸೌಭಾಗ್ಯಮ್ಮ ಕೇಳಿದಾಗ, ಅಯ್ಯೋ ಬಂದ ಕೂಡಲೇ ಭೂತಶಾಂತಿ ಮಾಡೋ ಹಾಗೆ ಮಾಡಿಬಿಟ್ರಲ್ಲ, ಉಪ್ಪಿಟ್ಟು ಬೋಂಡ ರವೆ ಉಂಡೆ ಎಲ್ಲ ಕೊಟ್ರಿ, ಅದಕ್ಕಿಂತ ಇನ್ನೇನು ಬೇಕು ನೈವೇದ್ಯ ಅಂತ ವೈದೇಹಮ್ಮ ನಗ್ತಾರೆ. ಚೆನ್ನಾಗಿ ಹೇಳಿದ್ರಿ ನೀವು ಅಂತ ಸೌಭಾಗ್ಯಮ್ಮ ಒಳಗೆ ಹೋಗ್ತಾರೆ. ಅದುವರೆಗೂ ಒಳಗಡೆ ಅಂಗಳದಲ್ಲಿ ಕೂತ್ಕೊಂಡು ರಾಮಧ್ಯಾನ ಮಾಡ್ತಿದ್ದ ಕಮಲಮ್ಮನೂ ಕೂಡ ಆಗ್ತಾನೆ ಹೊರಗಡೆ ಬರ್ತಾರೆ. ಅವ್ರ ಜೊತೆಗೆ ಸೌಭಾಗ್ಯಮ್ಮನೂ ಹಿಂತಿರುಗ್ತಾರೆ. ರುಕ್ಕು ಅಮ್ಮನವ್ರಿಗೆ ಕುಂಕುಮ ಕೊಡು ಅಂತ ಹೇಳಿದಾಗ ವೈದೇಹಮ್ಮ ಮಣೆ ಮೇಲೆ ಕೂತ್ಕೊತಾರೆ. ಅದು ರುಕ್ಮಿಣಿಯ ಬಲವಂತಕ್ಕೆ. ಸೌಭಾಗ್ಯಮ್ಮ ಎಲೆ ಅಡಿಕೆ ಜೊತೆಗೆ ಒಂದು ರವಿಕೆ ಕಣವನ್ನ ಬೆಳ್ಳಿ ತಟ್ಟೆಯಲ್ಲಿಟ್ಟು ರುಕ್ಮಿಣಿ ಕೈಯಲ್ಲಿ ವೈದೇಹಮ್ಮನಿಗೆ ಕೊಡಿಸ್ತಾರೆ. ನಮಸ್ಕಾರ ಮಾಡಮ್ಮ ರುಕ್ಮಿಣಿ, ಸುಮಂಗಲಿಯರ ಆಶೀರ್ವಾದ ದೊಡ್ಡದು ಅಂತ ಕಮಲಮ್ಮ ಹೇಳ್ತಾರೆ. ರುಕ್ಮಿಣಿ ನಮಸ್ಕಾರ ಮಾಡ್ತಾಳೆ. ದೇವರು ನಿನಗೆ ಒಳ್ಳೇದು ಮಾಡಲಿ ಕಂದ ಅಂತ ಹೇಳ್ಬಿಟ್ಟು ರುಕ್ಮಿಣಿ ತಲೆಯನ್ನು ಆಕೆ ನೇವರಿಸ್ತಾಳೆ. ಜೊತೆಗೆ ಕೃತಜ್ಞತೆಯ ನೋಟವನ್ನು ಕೂಡ ಎಲ್ಲರ ಕಡೆಗೂ ಬೀರ್ತಾಳೆ. ನಾನಿನ್ನು ಹೋಗಿ ಬರಲಾ ಅಂತ ಕೇಳ್ತಾಳೆ. ಕಮಲಮ್ಮನವರು ಸೌಭಾಗ್ಯಮ್ಮನವ್ರ ಕಡೆಗೂ ಕೂಡ ಆಕೆಯ ದೃಷ್ಟಿ ಕೃತಜ್ಞತೆಯಿಂದ ತುಂಬಿರುತ್ತೆ. ಬಿಡುವಾದಾಗಿ ಈ ಕಡೆಗೆ ಬನ್ನಿ ವೈದೇಹಮ್ಮ ಅಂತ ಹೇಳ್ಬಿಟ್ಟು ಕಮಲಮ್ಮನೂ ಹೇಳ್ತಾರೆ. ಬರ್ದೇ ಏನಮ್ಮ, ಇನ್ಮೇಲೆ ಬರ್ದೇ ಹೋಗದೆ ಇದ್ರೆ ಆಗುತ್ತಾ, ನೀವೇ ಮುಂದೆ ನಿಂತ್ಕೊಂಡು ಅವ್ರ ಕೈಗೆ ಕಂಕಣ ಕಟ್ಟಿಸ್ಬೇಕು ಅಂತ ವೈದೇಹಮ್ಮ ಹೇಳ್ತಾಳೆ. ಆಗ ಸೌಭಾಗ್ಯಮ್ಮ ಹೇಳ್ತಾಳೆ, ವೈದೇಹಮ್ಮ ನೀವು ಸಾಮಾನ್ಯ ಹೆಣ್ಣಲ್ಲ ಕಣ್ರಿ, ಸಾಕ್ಷಾತ್ ದೇವತೆ, ನಿಮ್ಮ ಮನಸ್ಸು ದೊಡ್ಡದು, ನಿಮಗಾಗಿ ಯಾರು ಏನು ಬೇಕಾದರೂ ಮಾಡ್ತಾರೆ, ಹಾಗೆ ಮಾಡಿಸೋಂತಹ ಶಕ್ತಿ ನಿಮ್ಮ ಬಂಗಾರದಂಥ ಹೃದಯಕ್ಕೆ ಇದೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ಅಯ್ಯೋ ಎಷ್ಟು ದೊಡ್ಡ ಮಾತು ಹೇಳಿದ್ರಿ ನೀವು, ಅವ್ರ ಶ್ರೇಯಸ್ಸು, ನಿಮ್ಮೆಲ್ಲರ ಆಶೀರ್ವಾದ, ದೇವ್ರ ದಯ ಇಷ್ಟೇ ನನಗೆ ಮುಖ್ಯ ಅಮ್ಮ ಅಂತ ಹೇಳಿಬಿಟ್ಟು ಪತಿ ಜೊತೆಗೆ ಹೊರಗಡೆ ಹೊರಡ್ತಾರೆ. ಆವತ್ತು ಎಲ್ಲರೂ ತುಂಬ ಆನಂದ ಆಗಿದ್ರು ಕೂಡ ಎಲ್ಲರ ಹೃದಯಗಳು ಕೂಡ ಏನೋ ಒಂದು ರೀತಿಯ ಮೂಕ ಸಂಕಟವನ್ನು ಅನುಭವಿಸ್ತಾ ಇರುತ್ತೆ. ಆ ದಂಪತಿಗಳನ್ನ ಸ್ವಲ್ಪ ದೂರ ಹಿಂಬಾಲಿಸಿ ಕಳಿಸಿ ಬಂದ ನಂತರ ಸಭಾಪತಿ ಶಾಸ್ತ್ರಿಗಳು ಮನೆಗೆ ಬರ್ತಾರೆ. ಅಷ್ಟರಲ್ಲಾಗಲೇ ಸೌಭಾಗ್ಯಮ್ಮ ಎಲ್ಲರಿಗೂ ಎಲೆ ಹಾಕಿರ್ತಾರೆ. ಇನ್ನು ಅರ್ಧ ಊಟ ಆಗ್ತಾ ಇರುತ್ತೆ. ಅಷ್ಟರಲ್ಲೇನೆ ರುಕ್ಮಿಣಿಗೆ ಆವೇಶ ಬಂದ್ಬಿಡುತ್ತೆ. ಶಾಸ್ತ್ರಿಗಳು ತಕ್ಷಣ ಎದ್ದವಳನ್ನ ಬಲವಾಗಿ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಕೋಣೆಯಲ್ಲಿ ಕೂಡಿ ಹಾಕಿ ಬರ್ತಾರೆ. ಎಂದಿನಂತೆ ಮರುಕಳಿಸಿದ ಆ ಪ್ರಸಂಗವನ್ನು ನೋಡಿ ಶಾಸ್ತ್ರಿಗಳ ಮನಸ್ಸು ಕೂಡ ಮತ್ತೆ ಕದಡುತ್ತೆ. ಊಟ ಮುಗಿಸಿದ ಕೂಡಲೇ ಹಳೆ ಪುಸ್ತಕಗಳ ಕಡತವನ್ನು ತೆಗೆದು ಶಿವಪುರಾಣವನ್ನು ಹುಡುಕಿ ಅದರ ಮಾನಸಿಕ ಪಠಣದಲ್ಲಿ ಮಗ್ನರಾಗ್ತಾರೆ. ಎಲ್ಲ ಕೆಲಸವನ್ನ ಮುಗಿಸಿ ಬಂದ ಆಕೆ 11 ಗಂಟೆ ಆಯಿತು, ಎಲ್ಲರೂ ಮಲ್ಕೊಂಡು ಎಷ್ಟೊತ್ತಾಯಿತು, ನೀವು ಮಾತ್ರ ಇನ್ನೂ ಓದ್ತಾ ನಿದ್ದೆ ಕೆಡ್ತಾ ಇದ್ದೀರಲ್ಲ ಅಂತ ಗಂಡನಿಗೆ ಹೇಳ್ತಾಳೆ. ಏನು ಓದಿದ್ರು ಮನಸ್ಸಿಗೆ ಸಮಾಧಾನನೇ ಇಲ್ಲ ಸೌಭಾಗ್ಯ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ದಿನ ಹೀಗೆ ಕೊರಗಿದ್ರೆ ಏನು ಸುಖ, ನೀವು ಮಾಡಬೇಕಾದ ಪ್ರಯತ್ನವನ್ನೆಲ್ಲ ಮಾಡಿದ್ದೀರಾ, ಅದರ ಫಲಾಫಲ ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾಳಾಕೆ. ಆ ಮಾತು, ಆ ನೆನಪು ಸೌಭಾಗ್ಯಮ್ಮನವರ ಕಲ್ಲನ್ನು ಕೂಡ ಚುಚ್ಚುತ್ತೆ. ಸೌಭಾಗ್ಯ, ನಿನಗೊಂದು ವಿಷಯ ಹೇಳೋದು ಮರ್ತೋಯ್ತು ಅಂತ ಹೇಳ್ತಾರೆ. ಏನು ಅಂತ ಆಕೆ ಕೇಳಿದಾಗ, ಸೋಮವಾರ ನಾನು ತಿರುವಣ್ಣಾಮಲೈಗೆ ಹೊರಡ್ತಾ ಇದ್ದೀನಿ, ಮುನಿತಾಯಪ್ಪನ ಜೊತೆಗೆ ಬರ್ತಾನೆ, ಗಣಪತಿಯ ಉಪಾಸನೆಯನ್ನು ಸಾಧನೆ ಮಾಡಿಕೊಂಡು ಬೇಗ ಬಂದು ಬಿಡ್ತೀನಿ ಅಂತ ಸಭಾಪತಿ ಹೇಳ್ತಾರೆ. ಸೌಭಾಗ್ಯಮ್ಮ ಏನು ಮಾತಾಡೋದಿಲ್ಲ. ಯಾಕೆ ಸುಮ್ಮನಾಗ್ಬಿಟ್ಟೆ ಅಂತ ಮತ್ತೆ ಕೇಳಿದಾಗ, ಇನ್ನೇನು ಮಾಡಲಿ ಅಂತ ಆಕೆ ಹೇಳ್ತಾಳೆ. ನಾನು ಹೋಗೋದು ನಿನಗಿಷ್ಟ ಇಲ್ವಾ ಭಾಗ್ಯ ಅಂತ ಕೇಳ್ತಾರೆ ಅವರು. ನಿಮ್ಮ ಇಷ್ಟನೇ ನನ್ನ ಇಷ್ಟ, ದೇವರು ಬುದ್ಧಿ ಕೊಟ್ಟ ಹಾಗೆ ಮಾಡಿ ಅಂತ ಆಕೆ ಹೇಳ್ತಾಳೆ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ರುಕ್ಕುಗೋಸ್ಕರ ಅಲ್ವಾ ಅಂತ ಆತ ಹೇಳಿದಾಗ, ಹೌದು ಆ ವಿಷಯ ನನಗೆ ಗೊತ್ತು ಅಂತ ಆಕೆ ಹೇಳ್ತಾಳೆ. ಇದು ಒಳ್ಳೆ ಕೆಲಸ ಹೌದೋ ಅಲ್ವೋ ಅಂತ ಕೇಳಿದಾಗ, ಅಲ್ಲ ಅಂತ ಯಾರು ಹೇಳ್ತಾರೆ ಅಂತ ಆಕೆ ಕೇಳ್ತಾಳೆ. ನೀನು ಅಂದಾಗ, ನಾನಾ ಅಂದಾಗ, ಹ್ಞೂ ಯಾವಾಗ ಅಂದಾಗ, ಯಾವಾಗಲೂ ಅಂದರೆ ನಿಜವಾಗ್ಲಾ ಅಂತಂದಾಗ, ಸುಳ್ಳು ಹೇಳ್ತಾನ ಅಂತ ಆಕೆ ಹೇಳಿದಾಗ, ಬಾಯಿ ತಪ್ಪಿ ಆಡಿದರೆ ಕ್ಷಮಿಸ್ಬಿಡಿ ಅಂಥೇಳಿ ಹೇಳ್ತಾಳೆ. ಬಾಯಲ್ಲಿ ಆಡಿಲ್ವಲ್ಲ ಅಂತ ಹೇಳಿದಾಗ, ಇನ್ನು ಹೇಗೆ ಹೇಳ್ತೀರಾ ಅಂದಾಗ, ಮನಸ್ಸಲ್ಲೇ ಅಂದ್ಕೊಳ್ತಿದ್ಯಾ ಅಂತ ಹೇಳಿದಾಗ, ಇಲ್ಲ
ನಿಮ್ಮ ಮನಸ್ಸೇ ನನ್ನ ಮನಸ್ಸು. ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಇರ್ಬೋದು, ನಾನಾಗಿ ಖಂಡಿತ ನನ್ನ ಮನಸ್ಸಿನಲ್ಲಿ ಅದು ಒಳ್ಳೇದಲ್ಲ ಅಂತ ಅಂದ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳಿದಾಗ, ಹೌದು ಸೌಭಾಗ್ಯ, ನಾನೇ ಮನಸ್ಸಲ್ಲಿ ಹಾಗೆ ಅಂದ್ಕೊಂಡೆ, ನನ್ನ ಊಹೆನೇ ತಪ್ಪು ಅಂತ ಹೇಳ್ತಾರೆ. ಎರಡು ಕೈಯಿಂದ ಸೌಭಾಗ್ಯಮ್ಮನನ್ನು ರಮಿಸ್ತಾರೆ. ಇನ್ನೇನಾದರೂ ಮಲ್ಕೊಳ್ಳೋಕೆ ಮಲಗ್ಬೋದಾ ಇನ್ಮೇಲಾದರೂ ಅಂತ ಆಕೆ ಹೇಳಿದಾಗ, ಆಗಲಿ, ನಿನ್ನ ಅಪ್ಪಣೆ ಮೀರಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಪುಸ್ತಕವನ್ನು ಮುಚ್ಚಿಟ್ಟು ಹಾಸಿಗೆ ಮೇಲೆ ಒರಗ್ತಾರೆ. ಸೌಭಾಗ್ಯಮ್ಮ ಕೂಡ ಗಣಪತಿಗೆ ಹೊದಿಕೆ ಹೊದಿಸಿ ತಾವು ಮಲ್ಕೊತಾರೆ. ಮರುದಿನ ಶಾಸ್ತ್ರಿಗಳು ಬೆಳಗ್ಗೆ ಎದ್ದಾಗ 7 ಗಂಟೆ ಆಗಿರುತ್ತೆ. ಅವ್ರಿಗಿಂತ ಮೊದಲೇ ಗಣಪತಿ ಎದ್ದಿರ್ತಾನೆ. ಏಕೆಂದರೆ ಆ ದಿನ ಶನಿವಾರ ಬೆಳಗಿನ ಶಾಲೆ ಇರುತ್ತೆ. ಹಾಗಾಗಿ ಹೊರಡಲಿಕ್ಕೆ ಸಿದ್ಧವಾಗಿರ್ತಾನೆ. ಅಪ್ಪ, ನಿನಗಿಂತ ನಾನೇ ಮೊದಲು ಎದ್ದುಬಿಟ್ಟೆ, ಇವಾಗ ಹೇಳು, ಇವತ್ತು ಯಾರು ಸೋಮಾರಿ ಅಂತ ಅಣಕಿಸ್ತಾನೆ. ಪ್ರತಿದಿನವೂ ಕೂಡ ಶಾಸ್ತ್ರಿಗಳು ಹೇಳೋ ಸ್ಕೂಲ್ಗೆ ಹೊತ್ತಾಯಿತು, ಸೋಮಾರಿ, ಶುದ್ಧ ಸೋಮಾರಿ, 7 ಗಂಟೆಗೆ ಅಂತ ಮಗನ ಕಿವಿ ಹತ್ರ ಕೂಗು ಹೇಳಿ ಅವನನ್ನು ಎಚ್ಚರಿಕೆ ಮಾಡಿಸ್ತಾ ಇರ್ತಾರೆ. ಪುಟ್ಟ ಗಣಪತಿ ಇವತ್ತು ತಂದೆಗೆ ಆ ಮಾತನ್ನು ಹೇಳಿ ತಾನು ಕೂಡ ಸಂತೋಷ ಪಟ್ಕೋತಾನೆ. ಅಮ್ಮ, ಅಪ್ಪ ಇವತ್ತು ಸೋಮಾರಿ, ಅಪ್ಪ ಸೋಮಾರಿ ಅಂತ ಚಪ್ಪಾಳೆ ತಟ್ಟಿ ನಗ್ತಾನೆ. ಸೌಭಾಗ್ಯಮ್ಮ, ಹಾಗೆಲ್ಲ ದೊಡ್ಡವ್ರು ಅನ್ಬಾರ್ದಪ್ಪ, ಸ್ಕೂಲ್ಗೆ ಹೊತ್ತಾಯಿತು, ಕಾಫಿ ಕುಡಿದು ಹೋಗುವಂತೆ ಬಾ ಅಂತ ಮಗನ ಕರ್ಕೊಂಡು ಹೋಗ್ತಾಳೆ. ಪರವಾಗಿಲ್ಲ ಕಣೆ, ನಿನ್ನ ಮಗ ಅಪ್ಪನ್ನು ಬಿಡಲ್ಲ, ಅಪ್ಪನಪ್ಪನ್ನು ಬಿಡಲ್ಲ, ಸೇಡ್ ತೀರಿಸ್ಕೊಂಡ್ಬಿಡ್ತಾನೆ ಅಂತ ಸಭಾಪತಿಗಳು ನಗ್ತಾರೆ. ಸೇಡ್ ತೀರಿಸ್ಕೊಳ್ಳೋದ್ರಲ್ಲಿ ನೀವೇನು ಕಡಿಮೆ, ಸೇರ್ಗೂ ಸವ್ವಾ ಸೇರು, ಅದೇ ಗುಣನೇ ಮಗನಿಗೂ ಬಂದಿದೆ, ಎಷ್ಟಾದರೂ ಅಪ್ಪನ ಹಾಗೆ ಮಗ ತಾನೆ ಅಂತ ಸೌಭಾಗ್ಯಮ್ಮನೂ ನಗ್ತಾಳೆ. ಅಣ್ಣ, ನೀರು ತೋಡಿಟ್ಟಿದ್ದೀನಿ, ಸ್ನಾನ ಮಾಡು ಅಂತ ಹೇಳಿಬಿಟ್ಟು ತಂಗಿ ರುಕ್ಮಿಣಿ ಬಂದು ಶಾಸ್ತ್ರಿಗಳನ್ನ ಎಚ್ಚರಿಸ್ತಾಳೆ. ಏನಾದರೂ ಒಂದಿಷ್ಟು ತಿಂಡಿ ಮಾಡಿದ್ರೆ ನಿಂಗೆ ತುಂಬ ಪುಣ್ಯ ಬರುತ್ತೆ ಕಣೆ, ಬೇಗ ತಿಂಡಿ ಮಾಡಿಬಿಡು ಅಂತ ಶಾಸ್ತ್ರಿಗಳು ಸ್ನಾನಕ್ಕೆ ಹೊರಡ್ತಾರೆ. ಅವರ ನಿತ್ಯ ಕರ್ಮ ಎಲ್ಲ ಮುಗಿಯೋಷ್ಟೊತ್ತಿಗೆ ವೆಂಕಟೇಶಯ್ಯ ಅನಿರೀಕ್ಷಿತವಾಗಿ ಬರ್ತಾನೆ. ನರಸಮ್ಮ ಆರೋಗ್ಯವಾಗಿದ್ದಾಳ ಅಂತ ಬಾಗಿಲು ಮರೆಯಲ್ಲೇ ನಿಂತ್ಕೊಂಡು ಸೌಭಾಗ್ಯಮ್ಮ ಕೇಳ್ತಾಳೆ. ಪರವಾಗಿಲ್ಲ, ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾಳೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಈಚೆಗೆ ಭದ್ರಯ್ಯ ಸಿಕ್ಕಿದ್ನ ವೆಂಕಟೇಶ ಅಂತ ಕೇಳಿದಾಗ, ನೆನ್ನೆ ತಾನೇ ಸಿಕ್ಕಿದ್ದೆ ಅಣ್ಣಯ್ಯ ಅಂತ ಹೇಳ್ತಾನೆ. ಏನು ಸಮಾಚಾರ ಅಪ್ಪ ಅಂದರೆ, ಎಲ್ಲಿದ್ದೀರಿ ಏನು ಅಂತ ಕೇಳ್ದ ಅಂತ ಹೇಳಿದಾಗ, ಸತ್ಯ ಹರಿಶ್ಚಂದ್ರನ್ ಹಾಗೆಲ್ಲ ಹೇಳ್ಬಿಟ್ಯಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಇಲ್ಲ ಅಣ್ಣಯ್ಯ, ಮುನಿತಾಯಪ್ಪ ಹೇಳಿದ ಹಾಗೆ ಒಂದು ನಾಟಕ ಆಡಿಬಿಟ್ಟೆ ಅಂತ ಹೇಳ್ತಾನೆ. ಏನಂತ ಅಂದ. ಅವನು ಒಂಥರ ನಾಟಕ ಆಡ್ದ ಅನ್ನೋ ಬೂಟಾಟಿಕೆ ನಾಟಕ. ಅಯ್ಯೋ, ನರಸಮ್ಮ ಅವ್ರು ಹೋಗ್ಬಿಟ್ರಾ, ಅಂಥ ಒಳ್ಳೆ ಹೆಂಗಸರು, ಮಹಾಪತಿವ್ರತಿಯರು, ಈ ಕಲಿಗಾಲದಲ್ಲಿ ಶಾನೆ ದಿನ ಬದುಕಲ್ಲ ಸ್ವಾಮಿ ಅಂತ ಗೋಳಾಡ್ಬಿಟ್ಟ ಅಂತ ವೆಂಕಟೇಶಯ್ಯ ಹೇಳಿದಾಗ, ನಮ್ಮ ವಿಷಯ ಏನಾದರೂ ಬಂತಾ ಅಂತ ಕೇಳ್ತಾನೆ ಸಭಾಪತಿ. ನಿಮ್ಮ ಮನೆ ಎಲ್ಲಿದ್ದು ತೋರಿಸು ಅಂತ ಅಂದ ಅಂತ ವೆಂಕಟೇಶಯ್ಯ ಹೇಳಿದಾಗ, ನಮ್ಮ ಮನೆನಾ, ಈ ಮನೆನಾ ಅಂತ ಕೇಳಿದಾಗ, ಹ್ಞೂ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ತೋರಿಸಿದ್ಯಾ ಅಂದಾಗ, ತೋರಿಸ್ತಿದ್ರೆ ಅವನು ಸುಮ್ಮನೆ ಬಿಡ್ತಾನ ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯ ಹೇಳಿದಾಗ, ಎಂಥ ಕೆಲಸ ಮಾಡಿದೆ ವೆಂಕಟೇಶ ಅಂತ ಅಸಮಾಧಾನದಿಂದ ಶಾಸ್ತ್ರಿಗಳು ನೋಡಿತಾರೆ. ಗಾಬರಿ ಪಡಬೇಕಾಗಿಲ್ಲ ಅಣ್ಣಯ್ಯ, ಸುಮ್ಮನಿರು, ಏನೂ ಆಗಲ್ಲ ಅಂತ ವೆಂಕಟೇಶಯ್ಯ ಸಮಾಧಾನ ಮಾಡ್ತಾನೆ. ಇಲ್ಲಪ್ಪ, ಆಗಬೇಕಾಗಿದ್ದೆಲ್ಲ ಆಗಿ ಹೋಗಿದೆ, ಎಲ್ಲ ಮೀರಿ ನಡೆದು ಹೋಗಿದೆ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳ್ತಾರೆ. ನೀನು ತಪ್ಪು ತಿಳ್ಕೊಂಡೆ ಅಣ್ಣಯ್ಯ. ನಾನೇ ತಪ್ಪು ಹೇಳಿದ್ದು ಅಂತ ಅಂದ. ಏನದು ಅಂತ ಶಾಸ್ತ್ರಿಗಳು ಕೇಳಿದಾಗ, ಭದ್ರಯ್ಯನಿಗೆ ತೋರಿಸಿದ್ದು ಈ ಮನೆಯಲ್ಲ, 15ನೇ ರಸ್ತೆಯಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಇರೋ ಮನೆ ಇದೆ. ಮರ ಗಿಡಗಳು ತೋಟ ಎಲ್ಲ ಅಚ್ಚುಕಟ್ಟಾಗಿದೆ. ಆದರೆ ದೆವ್ವದ ಕಾಟ ಅಂತ ಪುಕಾರಿ ಎದ್ದು ಆ ಮನೆಗೆ 1 ವರ್ಷದಿಂದ ಯಾರೂ ಬಾಡಿಗೆಗೆ ಬಂದಿಲ್ಲ. ಆ ಮನೆನ ತೋರಿಸ್ದೆ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ನಗುತ್ತಾನೆ. ಇವನ್ ಮಾತನ್ನು ಕೇಳಿ ಎಲ್ರಿಗೂ ನಗು ಬರುತ್ತೆ. ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಸೌಭಾಗ್ಯಮ್ಮ ಇಬ್ಬರಿಗೂ ಉಪಹಾರವನ್ನು ತಂದಿಡ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಬಂದ ಕಮಲಮ್ಮನವ್ರನ್ನ ಕಂಡು, ನರ್ಸು ನಿಮ್ಮನ್ನೆಲ್ಲ ಕರ್ಕೊಂಡು ಬಾ ಅಂತ ನಂಗೆ ಹೇಳಿದ್ಲು ಚಿಕ್ಕಮ್ಮ ಅಂತ ವೆಂಕಟೇಶಯ್ಯ ಹೇಳಿದಾಗ, ಆಗ್ಲಪ್ಪ ಸಂತೋಷ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಬೇಗ ಕೆಲಸ ಮುಗಿಸ್ಕೊಳ್ಳಿ, 4 ಗಂಟೆ ಹೊತ್ತಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ವೆಂಕಟೇಶಯ್ಯ ಹೊರಡಲಿಕ್ಕೆ ಸಿದ್ಧವಾಗ್ತಾನೆ. ಕೂತ್ಕೊಳ್ಳಯ್ಯ, ಹೋದ್ರಾಯ್ತು ಅಂತ ಎಲ್ಲರೂ ಬಲವಂತ ಮಾಡಿದಾಗ, ಇಲ್ಲ, ಪಾಠಗಳ ಮನೆಗೆ ಹೋಗಬೇಕು ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಈಗ ಸಂಪಾದನೆ ಜೋರಾಗಿದೆಯಾ ಅಂತ ಕೇಳಿದಾಗ, ಏನೋ ಎಲ್ಲ ಸೇರಿಸಿ ಒಂದು 200 ರೂಪಾಯಿ ಸಿಕ್ಕತ್ತೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಸಾಕಪ್ಪ, ಸಾಕು, ದೇವ್ರು ಕೊಟ್ಟಷ್ಟೇ ಸಾಕು, ನಿನ್ನ ಸಂಸಾರಕ್ಕಷ್ಟು ಸಾಲದೇನೋ ಅಂತ ಕಮಲಮ್ಮ ಅವ್ರು ಕೇಳಿದಾಗ, ಸಾಕು ಚಿಕ್ಕಮ್ಮ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಬಂದಿದ್ರಲ್ಲಿ ಅಲ್ಪ ಸ್ವಲ್ಪ ಮಿಕ್ಸಿಡಪ್ಪ, ದುಂದು ವೆಚ್ಚ ಮಾಡಬೇಡ, ನಿನಗೂ ಮಕ್ಕಳು ಮರಿಗಳಿವೆ, ಮದುವೆ ಮುಂಜಿ ಕಾಲಕ್ಕೆ ಬೇರೆಯವ್ರ ಹತ್ರ ಹಲ್ಲು ಕಿರಿಯೋದು ಬೇಡ ಅಂತ ಕಮಲಮ್ಮ ಬುದ್ಧಿವಾದ ಹೇಳ್ತಾಳೆ. ಇಲ್ಲ ಚಿಕ್ಕಮ್ಮ,
ಖರ್ಚಿನ ಇಲಾಖೆ ಎಲ್ಲ ನರ್ಸುಗೆ ಕೊಟ್ಬಿಟ್ಟಿದ್ದೀನಿ. ನಂದೇನಿದ್ರು ಕೈಲಾದಷ್ಟು ಸಂಪಾದಿಸೋದು ಅವಳ ಕೈಗೆ ಹಾಕೋದು ಅಂತ ವೆಂಕಟೇಶಯ್ಯ ಹೇಳ್ತಾನೆ. ನರಸಮ್ಮ ಬುದ್ಧಿವಂತೆ, ತಕ್ಕಷ್ಟು ವಿದ್ಯಾವಂತೆ, ಅವಳಿಗೆ ಹೇಳ್ಕೊಡ್ಬೇಕಾ ಅಂತ ಸೌಭಾಗ್ಯಮ್ಮ ಹೇಳ್ತಾಳೆ. ನಿನ್ನ ಪಾಠಗಳೆಲ್ಲ ಇಲ್ಲಲ್ಲೇ ಇದೆಯೋ ಅಥವಾ ಚಾಮರಾಜಪೇಟೆ, ಗುಟ್ಟಳ್ಳಿ, ಬಸವನ ಗುಡಿ ಕಡೆನೂ ಇದೆಯೋ ಅಂತ ಸಭಾಪತಿಗಳು ಕೇಳ್ತಾರೆ. ಆ ಕಡೆನೂ ಒಂದೆರಡು ಇದೆ, ಮಿಕ್ಕಿದ್ದೆಲ್ಲ ಇಲ್ಲೇನೆ. ನಿಮ್ಮನೆಯಿಂದ ಈ ಕಡೆನೇ 5ನೇ ಮನೆಯಲ್ಲೂ ಒಂದು ಪಾಠ ಒಪ್ಕೊಂಡಿದ್ದೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಹಾಗಾದರೆ ನಿತ್ಯ ಅಲ್ಲಿಗೆ ಬಂದೇ ಬರ್ತೀಯ ನೀನು ಅಂದಾಗ, ಬರೆದಿದ್ರೆ ಹೊಟ್ಟೆ ತುಂಬಬೇಕಲ್ಲ ಅಣ್ಣ ಅಂತ ವೆಂಕಟೇಶಯ್ಯ ಆತುರದಿಂದ ಕೈ ಗಡಿಯಾರವನ್ನು ನೋಡ್ಕೊಳ್ತಾನೆ. 8:15 ಆಗಿರುತ್ತೆ. 8:15 ಆಗೋಯ್ತು ಆಗಲೇ ಅಂತ ಆತುರವಾಗಿ ಹೊರಗಡೆ ಹೊರಡ್ತಾನೆ. ಸಾಯಂಕಾಲ ಬರ್ತೀನಿ ಚಿಕ್ಕಮ್ಮ. ಅಣ್ಣಯ್ಯ ನೀನು ಮನೇಲಿ ಇರ್ತೀಯ ಅಲ್ವಾ ಅಂತ ಕೇಳಿದಾಗ, ಊನಪ್ಪ ನಾನೆಲ್ಲಿ ಹೋಗಲಿ ಅಂತ ಶಾಸ್ತ್ರಿಗಳನ್ನು ಹೇಳ್ತಾರೆ. ನೀನು ವೆಂಕಟೇಶನ ಜೊತೆಯಲ್ಲಿ ಹೊರಟಿಯೇನೋ ಅಂತ ಕಮಲಮ್ಮ ಕೇಳಿದಾಗ, ಇಲ್ಲಮ್ಮ ಇಲ್ಲೇ ಒಬ್ಬ ಸ್ನೇಹಿತರನ್ನು ನೋಡ್ಕೊಂಡು ಬರಬೇಕು ಅಂತ ಶಾಸ್ತ್ರಿಗಳು ಹೇಳ್ತಾರೆ. ವೆಂಕಟೇಶಯ್ಯ ಪಾಠದ ಮನೆ ಕಡೆಗೆ ಹೊರಡ್ತಾನೆ. ಶಾಸ್ತ್ರಿಗಳು ಸೊಸೈಟಿ ಹತ್ತಿರಕ್ಕೆ ಬಂದು ಬಸ್ ಹತ್ತುತ್ತಾರೆ. ಅವರು ಗುಟ್ಟಹಳ್ಳಿ ಸೇರಿ ಕೃಷ್ಣಮಾಚಾರ್ಯರ ಮನೆ ಸೇರೋ ಅಷ್ಟೊತ್ತಿಗೆ 9:30 ಆಗಿರುತ್ತೆ. ಆಚಾರ್ಯರು ಆಗ್ತಾನೆ ಅಂಗಳಕ್ಕೆ ಬಂದು ಕಾಲು ಹಿಡ್ಕೊಂಡು ಕೂತಿರ್ತಾರೆ. ನಮಸ್ಕಾರ ಸ್ವಾಮಿ ಅಂತ ಹೇಳ್ಬಿಟ್ಟು ಸಭಾಪತಿ ಹೇಳಿದಾಗ, ನಮಸ್ಕಾರ, ಬನ್ನಿ ಸುದರ್ಶನ ಬರಲಿಲ್ವಾ ಅಂತ ಆತ ಕೇಳ್ತಾರೆ. ಇಲ್ಲ ಸ್ವಾಮಿ, ಅವನಿಗಿವತ್ತು ಬೆಳಗಿನ ಆಫೀಸು ಅಂತ ಹೇಳ್ಬಿಟ್ಟು ಸಭಾಪತಿ ಹೇಳಿದಾಗ, ಏನು ವಿಶೇಷ ಶಾಸ್ತ್ರಿಗಳೇ ಅಂತ ಕೃಷ್ಣಮಾಚಾರ್ಯರು ಕೇಳ್ತಾರೆ. ನಿಮ್ಮ ಹತ್ರನೇ ಒಂದು ವಿಶೇಷವಾದ ಕೆಲಸಕ್ಕೋಸ್ಕರ ಬಂದೆ ಅಂತ ಸಭಾಪತಿಗಳು ಹೇಳಿದಾಗ, ಅಗತ್ಯವಾಗಿ ಕೇಳಿ, ಈ ಅಡಿದಾಸನ ಕೈಯಲ್ಲಿ ಆಗೋದಾದರೆ ಧಾರಾಳವಾಗಿ ಮಾಡೋಣ ಅಂತ ಕೃಷ್ಣಮಾಚಾರ್ಯರು ಹೇಳ್ತಾರೆ. ನಿಮ್ಮ ಮನೆತನಕ್ಕೆ ಸಂಬಂಧಿಸಿದ ವಿಷಯ ಕೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬಾರದು ಅಂತ ಸಭಾಪತಿ ಹೇಳ್ತಾನೆ. ಅಯ್ಯೋ ಉಂಟಾ, ನೀವು ನಮ್ಮ ಸುದರ್ಶನ ಸ್ನೇಹಿತರು ಅಂದಮೇಲೆ ನಮಗೂ ನಮ್ಮ ಮನೆಯವ್ರ ಥರನೇ ಇದ್ದ ಹಾಗೆ ಅಂತ ಹೇಳ್ತಾರೆ. ಆನಂತರ ಶಾಸ್ತ್ರಿಗಳು 1-2 ನಿಮಿಷ ತಡೆದು ಹೇಳ್ತಾರೆ, ನಿಮ್ಮ ಮಗಳಿಗೆ ಇನ್ನೂ ವಿವಾಹ ಆಗಿಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿದಾಗ, ಹೌದಪ್ಪ, ವರನೇ ಸಿಕ್ಕಿಲ್ಲ, ನನಗೂ ಹುಡುಕಿ ಸಾಕಾಯಿತು ಅಂತ ಆಚಾರ್ಯರು ಹೇಳ್ತಾರೆ. ನನಗೆ ತಿಳಿದ ಹಾಗೆ ಒಬ್ಬರು ಇದ್ದಾರೆ ಅಂತ ಸಭಾಪತಿ ಹೇಳಿದಾಗ, ಸಂತೋಷ ಅಪ್ಪ, ಒಪ್ಪಿದ್ರೆ ಕನ್ಯಾದಾನ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಆಚಾರ್ಯರು ಹೇಳ್ತಾರೆ. ಆದರೆ 2ನೇ ಮದುವೆ ಅಂತ ಸಭಾಪತಿ ಹೇಳಿದಾಗ, ಮೊದಲೇ ಹೆಂಡತಿ ಅಂತ ಕೇಳ್ತಾರೆ. ಅವಕ್ಕೇನೂ ಇದ್ದಾರೆ ಅಂತ ಹೇಳ್ಬಿಟ್ಟು ಸಭಾಪತಿ ಹೇಳ್ತಾರೆ. ಮತ್ತು ಯಾಕೆ 2ನೇ ಮದುವೆ ಅಂತ ಆಚಾರ್ಯರು ಕೇಳ್ತಾರೆ. ಆಕೆಗೆ ಮಕ್ಕಳಿಲ್ಲ, ಹಾಗಾಗಿ ಆಕೆನೇ ತನ್ನ ಗಂಡನಿಗೆ 2ನೇ ಮದುವೆ ಮಾಡೋಕ್ಕೆ ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಾಮಗಿರಿಯಮ್ಮನೂ ಅಲ್ಲಿಗೆ ಬರ್ತಾರೆ. ಅವ್ರಿಗೂ ವಿಷಯವನ್ನು ಹೇಳ್ತಾರೆ. ಹೆಣ್ಣಿನ ಮೇಲೆ ಹೆಣ್ಣು ಕೊಡೋದು ಹೇಗಪ್ಪ ಅಂತ ಆಕೆ ಹೇಳ್ತಾಳೆ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಆ ಮೊದಲನೇ ಹೆಂಡತಿ ಗುಣ ಅಪ್ಪಟ ಚಿನ್ನ ಇದ್ದ ಹಾಗೆ. ನಿಮ್ಮ ಹುಡುಗಿಯನ್ನು ಅವರು ಸವತಿ ಹಾಗೆ ನೋಡ್ಕೊಳ್ಳೋದಿಲ್ಲ, ಬದಲಿಗೆ ಸ್ವಂತ ತಂಗಿ ಹಾಗೆ ಕಾಣ್ತಾರೆ ಅಂತ ಸಭಾಪತಿಗಳು ಹೇಳ್ತಾರೆ. ಆಗಲಿ ಶಾಸ್ತ್ರಿಗಳೇ, ಮೊದಲು ವರನನ್ನು ನೋಡೋಣ ಅಂತ ಆಚಾರ್ಯರು ಹೇಳಿದಾಗ, ನೀವಾಗಲೇ ನೋಡಿದ್ದೀರಾ ಸ್ವಾಮಿ ಅಂತ ಸಭಾಪತಿ ಹೇಳ್ತಾರೆ. ಯಾರದು ಅಂತ ಕೇಳಿದಾಗ, ನಮ್ಮ ಸುದರ್ಶನ ಅಂತ ಸಭಾಪತಿ ಹೇಳ್ತಾನೆ. ಶಾಸ್ತ್ರಿಗಳ ಮಾತನ್ನು ಕೇಳಿ ಆಚಾರ್ಯರು ಮತ್ತು ನಾಮಗಿರಿಯಮ್ಮನಿಗೂ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಮೊದಲೇ ಹೇಳಿಲ್ವಲ್ಲ ಶಾಸ್ತ್ರಿಗಳೇ ಅಂತ ಹೇಳಿದಾಗ, ನಿಮ್ಮ ಮನಸ್ಸನ್ನು ತಿಳ್ಕೊಳ್ದೆ ಹೇಗೆ ಹೇಳಲಿ ನಾನು ಅಂತ ಸಭಾಪತಿ ಹೇಳ್ತಾನೆ. ಅವನ ಹೆಂಡತಿ ವೈದೇಹಿ ನನಗೆ ದೂರದ ಸಂಬಂಧ, ತುಂಬ ಒಳ್ಳೆ ಹುಡುಗಿ ಅಂತ ನಾಮಗಿರಿಯಮ್ಮನು ಹೇಳ್ತಾಳೆ. ಸುದರ್ಶನ ನಮ್ಮ ಹುಡುಗಿನ ಒಪ್ಕೊಂಡಿದ್ದಾನ ಅಂತ ಆಚಾರ್ಯರು ಕೇಳ್ತಾರೆ. ನಾನು ಒಪ್ಸಿದ್ದೀನಿ ಸ್ವಾಮಿ ಅಂತ ಸಭಾಪತಿ ಹೇಳ್ತಾನೆ. ಶಾಸ್ತ್ರಿಗಳೇ, ನಿಮ್ಮ ಸ್ನೇಹ ನಿಜವಾಗ್ಲೂ ನನ್ನ ಪುಣ್ಯ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕನ್ಯಾಸರಿಯನ್ನು ಬಿಡಿಸಿ ಮರೀಲಿಕ್ಕಾಗದಿರೋಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೃಷ್ಣಮಾಚಾರ್ಯರು ಹೇಳ್ತಾರೆ. ನಮ್ಮಲ್ಲಿ ಈ ಉಪಕಾರ ಸ್ಮರಣೆ ಮಾತು ಯಾಕಾಡ್ತೀರ ನೀವು ನಮಗೆಲ್ಲ ಹಿರಿಯರು, ನಮ್ಮ ತಂದೆಗೂ ಸ್ನೇಹಿತರು, ನನ್ನ ಸುದರ್ಶನ ಪರಮಹಿತೈಷಿಗಳು, ಜೊತೆಗೆ ನರಸಿಂಹ ಯಂತ್ರವನ್ನು ಕೊಡಿಸಿ ನನ್ನ ತಂಗಿಯ ಮಾನ ಸಂರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಅಂದಮೇಲೆ ನೀವು ನಮ್ಮವರೇ ಅಲ್ವಾ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳ್ತಾರೆ. ಅವರ ವಿಶಾಲವಾದ ವಿಶ್ವ ಮನೋಭಾವನೆಯನ್ನು ನೋಡಿ ಕೃಷ್ಣಮಾಚಾರ್ಯರು ತುಂಬ ಸಂತೋಷಗೊಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.